ಹೆಲೋ ನಮಸ್ಕಾರ ಎಲ್ರಿಗೂ. ಮತ್ತೊಂದು ಅವೇರ್ನೆಸ್ ವಿಡಿಯೋ ಅಂತ ಹೇಳ್ತಾ ಇದ್ದೀನಿ ಇವತ್ತು. ಯಾಕೆ ಅಂತಂದರೆ ಮೈಸೂರಿನ KSIC ಲವರ್ಸ್ ಸೀರೆಯನ್ನು ಪ್ರೀತಿಸುವ ಕಸ್ಟಮರ್ಸ್ ನನ್ನ ವಿಡಿಯೋದಲ್ಲಿ ಮಾತನಾಡಿದ್ದಾರೆ. ಈ ವಿಡಿಯೋ ಮಾಡಿದ್ದು ಲಾಸ್ಟ್ ವೀಕ್ ನಾನು ರೋಟರಿ ಕಾನ್ಫರೆನ್ಸ್ ಅಟೆಂಡ್ ಮಾಡಿದ್ದೆ ಅಂತ ಕೆಲವರಿಗೆ ಗೊತ್ತಿರುತ್ತೆ. ನನ್ನ ವಿಡಿಯೋ ನೋಡೋರಿಗೆ ಜಿಲ್ಲಾ ಮಟ್ಟದ ಕಾನ್ಫರೆನ್ಸ್ ಆದ್ದರಿಂದ ಸಾವಿರಾರು ಜನ ಸೇರಿದ್ರು. ಅಲ್ಲಿ ನಾನು ತುಂಬ ಜನರನ್ನು ಮಾತಾಡಿಸಿದೆ. ಸೀನಿಯರ್ ಸಿಟಿಸನ್ಸ್ ಮತ್ತು ಮಿಡಲ್ ಏಜ್ನವರು ಅಲ್ಲಿ KSIC ಸೀರೆಗಳನ್ನ ಧರಿಸಿದ್ರು. ಎಲ್ಲರದ್ದು ಭಿನ್ನ ಭಿನ್ನ ಅಭಿಪ್ರಾಯಗಳಿದ್ದರು. ನನ್ನ ಅಭಿಪ್ರಾಯಗಳಿತ್ತು ಅಲ್ಲಿ. ನಾನು ನನ್ನ ವಿಡಿಯೋದಲ್ಲಿ ಜನರ ಅಭಿಪ್ರಾಯಗಳನ್ನು ಸರ್ವೆ ಮಾಡಿ ಮಾಡ್ತಾ ಇರೋದು. ರಿಯಾಲಿಟಿ ಏನಿದೆ ಅದನ್ನೇ ನನ್ನ ವಿಡಿಯೋದಲ್ಲಿ ನಾನು ತೋರ್ಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಎಲ್ಲರೂ ಮಾತನಾಡಿರೋದನ್ನು ವಿಡಿಯೋದಲ್ಲಿ ಹಾಕಲಿಕ್ಕೆ ಆಗೋದಿಲ್ಲ, ವಿಡಿಯೋ ದೊಡ್ಡದಾಗತ್ತೆ ಅಂತ ಕೆಲವರು ಮಾತನಾಡಿರೋದನ್ನ ಮಾತ್ರ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ಜೊತೆಗೆ ಇನ್ನೊಂದು ಮುಖ್ಯವಾದ ವಿಚಾರ, ಅಲ್ಲಿ ಕೆಲವರಿಗೆ ಫೇಸ್ಬುಕ್ ಪ್ರಮೋಷನ್ ಹಾಗೂ ಇನ್ಸ್ಟಾಗ್ರಾಮ್ ಹೈಪ್ ಬಗ್ಗೆ ಪ್ರಮೋಷನ್ ಬಗ್ಗೆ ಗೊತ್ತಿಲ್ಲ. ಯಾಕಂದರೆ ಅವರು ಅಲ್ಲಿ ಅಷ್ಟು ಆ್ಯಕ್ಟಿವ್ ಆಗಿಲ್ಲ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ. ಮತ್ತು ಬಹುತೇಕ 95% ಜನರದ್ದು ಒಂದೇ ಒಂದು ಮಾತಾಗಿತ್ತು, ಕ್ವಾಲಿಟಿ ಕಮ್ಮಿ ಆಗಿದೆ ಮತ್ತು ರೇಟ್ ಜಾಸ್ತಿ ಆಗಿದೆ ಅನ್ನೋದೇ ಎಲ್ಲರ ಮಾತು. ತುಂಬ ಜನನ ಮಾತಾಡಿಸಿದೆ ನಾನು. ಅದರಲ್ಲೂ ಆಲ್ಮೋಸ್ಟ್ ನನಗೆ ತುಂಬ ಜನ KSIC ಬೈಯರ್ಸ್ ಸಿಕ್ಕಿದ್ರು. ತುಂಬ 20, 30, 40 ಸೀರೆಗಳನ್ನೆಲ್ಲ ಇಟ್ಕೊಂಡಿರೋರೆಲ್ಲ ಸಿಕ್ಕಿದ್ರು ಅಲ್ಲಿ ನನಗೆ. ತುಂಬ ವರ್ಷದಿಂದ ಬೈ ಮಾಡ್ತಾಯಿದ್ದೀವಿ ಅಂತಲೂ ಹೇಳಿದ್ರು. ಮತ್ತು ತುಂಬ ನಮಗೆ ರೆಸ್ಪೆಕ್ಟ್ ಇದೆ ಅಂತಲೂ ಹೇಳಿದ್ರು ಆ ಸೀರೆಗಳ ಬಗ್ಗೆ. ಮೈಸೂರವ್ರಿಗೆ ಗೊತ್ತಿರುತ್ತೆ ಯಾಕೆ ನಾವು ಆ ಸೀರೆಗಳನ್ನ ಅಷ್ಟು ಪ್ರೀತಿಸ್ತೀವಿ ಅಂತ ಅಂದ್ಬಿಟ್ಟು. ಇವಾಗ ರಿಯಾಲಿಟಿ ಏನು ಚೇಂಜ್ ಆಗಿದೆ ಅದ್ರ ಬಗ್ಗೆ ನನ್ನ ವಿಡಿಯೋಗಳು ಬರ್ತಾ ಇದೆ. ಹೊಸಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ, ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಹೈಪ್ ಬಟನ್ನ ಪ್ರೆಸ್ ಮಾಡಿ, ಕಮೆಂಟ್ ಸೆಕ್ಷನ್ಗೆ ಹೋದ ತಕ್ಷಣ ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಆ ವಿಡಿಯೋನ ಜಾಯಿನ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ಅವರ ಅಭಿಪ್ರಾಯನ. ಥ್ಯಾಂಕ್ ಯು. ಹೆಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ, ಮೈಸೂರಿಂದ ಮತ್ತೊಂದು ಹೊಸ ವಿಡಿಯೋ ಜೊತೆ. ಇವತ್ತು ನಾನು ಕಾನ್ಫರೆನ್ಸ್ ಅಲ್ಲಿ ಇದ್ದೀನಿ. ನಾನು 27 ಇಯರ್ಸ್ ಇಂದ ರೊಟೇರಿಯನ್ ಆಗಿದ್ದೀನಿ. ಮೈಸೂರಲ್ಲಿ ಕಾನ್ಫರೆನ್ಸ್ ನಡೀತಾ ಇದೆ 3 ದಿನದಿಂದ. ತುಂಬಾ ಜನ ನಮ್ಮ ಮೈಸೂರವರು ಮೈಸೂರು ಸಿಲ್ಕ್ ಸೀರೆಗಳನ್ನ ಉಟ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಬ್ಯಾಚ್ ಅಲ್ಲೇ ಸೀರೆಗಳನ್ನ ಉಟ್ಕೊಂಡು ಬಂದಿದ್ದಾರೆ. ಅದ್ರಲ್ಲಿ ಒಬ್ರು ನನ್ನ ಜೊತೆ ಮಾತಾಡ್ತಾ ಇದ್ದಾರೆ ಇವತ್ತು. ನಾನು ಆ ಸೀರೆ ತೋರಿಸ್ತಾ ಇದ್ದೀನಿ ನಿಮ್ಗೆ, ಮ್ಯಾಂಗೋ ಬಾರ್ಡರ್ ಸೀರೆ. ಅವರ ಅಭಿಪ್ರಾಯನ ಹೇಳ್ತಾರೆ ಮೈಸೂರು ಸಿಲ್ಕ್ ಬಗ್ಗೆ. ಮ್ಯಾಮ್ ಹೇಳಿ ಮ್ಯಾಮ್, ನಿಮ್ ಹೆಸರೇನು? ಶಾಂತಕುಮಾರಿ. ಶಾಂತಕುಮಾರಿ. 30 ವರ್ಷದಿಂದ ತಗೊಂತಾ ಇದ್ದೀನಿ. 30 ವರ್ಷದಿಂದ ತಗೊಳ್ತಾ ಇದ್ದೀರಾ? ಅವಾಗ ನಾನು ಕೆಲ್ಸಕ್ಕೆ ಹೋಗ್ತಾರೆ, ಆಫೀಸ್ಗೆಲ್ಲೇ ಬಂದು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ? LIC ನಲ್ಲಿ ಇದ್ರಿ? ಆಫೀಸ್ಗೆ ಬಂದು ಸೇಲ್ ಆಗ್ತಾ ಇತ್ತು. ಆಫೀಸ್ಗೆ ಬಂದು ಸೇಲ್ ಹಾಕ್ತಾ ಇದ್ರು. ಸೇಲ್ ಹಾಕ್ತಾರೆ, 1-2 ಸರಿ ಹಾಕಿದ್ರು. ಮತ್ತೆ ನಮಗೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾ ಇದ್ರು. ಮೊದ್ಲೇ ಸೀರೆ ಸಿಗ್ತಾ ಇತ್ತಾ, ಆಮೇಲೆ ಸಿಗ್ತಾ ಇತ್ತಾ? ಇಲ್ಲ, ಮೊದ್ಲು ಸೀರೆ ಕೊಡ್ತಾ ಇದ್ರು. ಈಗ ನಾವ್ ಒಂದ್ 5 ಜನ ಸೇರಿ ತಗೊಂಡು ಒಬ್ರು ಒಂದ್ ಚೆಕ್ ಮಾಡ್ತಾ ಇದ್ವಿ. ಉಳಿದವರೆಲ್ಲ ಅವ್ರಿಗೆ ಆತರ ಮಾಡ್ತಾ ಇದ್ವಿ. ಮತ್ತೆ ಅವಾಗ ತುಂಬಾ ಜಾಸ್ತಿ ಇರ್ತಾ ಇತ್ತು ಸೀರೆಗಳು. ಇವಾಗ ಸ್ವಲ್ಪ ಫುಲ್ಲು ಕಡಿಮೆ ಆಗ್ತದೆ. ಮತ್ತೆ ಇಲ್ಲಿ ಮೈಸೂರಲ್ಲಿ ಸಿಲ್ಕ್ ಫ್ಯಾಕ್ಟರಿ ಸಿಗ್ಲಿಲ್ಲ ಅಂದ್ರೆ ಯಾತ್ರೆ ನಿವಾಸ ಮತ್ತೆ ಎಕ್ಸಿಬಿಷನ್ ಹತ್ರ ಒಂದು ಮತ್ತೆ ಕೇರ್ ಸರ್ಕಲ್ ಇದೆ. ಅಲ್ಲಿ 3 ಕಡೆನೂ ಟ್ರೈ ಮಾಡ್ಬೋದು. ಸಿಲ್ಕ್ ಫ್ಯಾಕ್ಟರಿ ಅಂದ್ರೆ ಫುಲ್ ನಿಂತ್ಕೋಬೇಕು, ಬೆಳಗ್ಗೆನೆ ಒಂದು ಅಷ್ಟುತ್ತ ಇರುತ್ತೆ. ಹಂಗಾಗಿ ಇದು ಯಾತ್ರೆ ನಿವಾಸಲ್ಲೂ ಚೆನ್ನಾಗಿರುತ್ತೆ ನೋಡಿ. ಇವರು ಒಂದು ಇಂಕ್ ಬ್ಲೂ ಸ್ಯಾರಿ ಹಾಕಿದ್ದಾರೆ, ಮ್ಯಾಂಗೋ ಬಾರ್ಡರ್, ಮರೂನ್ ಬಾರ್ಡರ್ ಇದೆ. ನಾನು ಇಲ್ಲಿ ಬ್ಲೌಸ್ ಹತ್ರ ಹೇಳುವಾಗ ಅವರು ಬ್ಲೌಸ್ ತಗೊಳಕ್ ಬಂದಿದ್ರು ಮೈಸೂರು ಸಿಲ್ಕ್ ಸೀರೆಗೆ, ಹಂಗಾಗಿ ವಿಡಿಯೋ ಮಾಡ್ಕೋತಾ ಇದೀನಿ. ಮತ್ತೆ ಮ್ಯಾಮ್, ಈಗ ಬರೋ ಸೀರೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ಹೈಪ್ ನಡೀತಾ ಇದೆಯಲ್ಲ, ಮೈಸೂರು ಸಿಲ್ಕ್ ಬಗ್ಗೆ ಹೈಪ್ ಕೊಡ್ತಾ ಇದಾರಲ್ಲ, ಅದ್ರ ಬಗ್ಗೆ ಹೇಳಿ ನಿಮ್ಮ ಅಭಿಪ್ರಾಯ. ಮೊದಲು ರೇಟ್ ಕಡಿಮೆ ಇತ್ತು. ಅವಾಗ ನಾವು ತಗೊಳ್ಬೇಕಾರಲ್ಲ ಸ್ಟಾರ್ಟಿಂಗ್ ಪ್ರೈಸ್ 14,000ದಿಂದ ಇತ್ತು. 10,000 ಇತ್ತು. ನಾವು ಇದು ಪ್ರಿಂಟೆಡ್ ಸ್ಯಾರಿ ತಗೊಂಡಿದ್ದೀನಿ ಮೈಸೂರು ಸಿಲ್ಕ್ 10,000 ಇತ್ತು. ಇವಾಗ ಸ್ಟಾರ್ಟಿಂಗ್ 25,000 ಮೇಲಾಗಿದೆ. 25,000, 26, 35, 45 ಆತರ 3D ಸ್ಯಾರೀಸ್ ಅಂದ್ರೆ ಇದು. ಮತ್ತೆ ಆಫ್ ಅಂಡ್ ಆಫ್ ಎಲ್ಲ ಅದಕ್ಕೆಲ್ಲ ಸ್ವಲ್ಪ ರೇಟ್ ಜಾಸ್ತಿ. ಕ್ವಾಲಿಟಿ ಅನ್ಸುತ್ತೆ ಇತ್ತೀಚೆಗೆ ತಗೊಂಡಿದ್ದೀರಾ? ಇತ್ತೀಚೆಗೆ ಸ್ವಲ್ಪ ತಿನ್ ಆಗಿದೆ ಅಂತ ಅನ್ಸುತ್ತೆ ಒಟ್ಟಲ್ಲಿ ನಿಮ್ಗೆ. ಗಟ್ಟಿ ಇತ್ತು ನಾವ್ ತಗೊಂಡಿದ್ದೆ. ನಾನು ವಾಟರ್ ಪ್ರೂಫ್ ಎಲ್ಲ ತಗೊಂಡಿದ್ದೇನೆ, ತುಂಬಾ ಗಟ್ಟಿ ಇದೆ. ಅವಾಗ 45,000 ಇತ್ತು, ಇವಾಗ 60 ಮೇಲೆ ಆಗೋಗಿದೆ. ಕೊನೆಯದಾಗಿ ಒಟ್ನಲ್ಲಿ ಮೈಸೂರು ಸಿಲ್ಕ್ ಸೀರೆ ಇಷ್ಟ ನಮ್ಮ ಮೈಸೂರಿನವ್ರಿಗೆ. ನಮ್ಗೆ ತುಂಬಾ ಇಷ್ಟ. ಚೆನ್ನಾಗಿರುತ್ತೆ, ಮತ್ತೆ ನಮ್ಗೆ ಹೆವಿ ಅನ್ಸಲ್ಲ, ಮತ್ತೆ ಕ್ವಾಲಿಟಿ ಚೆನ್ನಾಗ್ ಆಗ್ಬೇಕು, ಮತ್ತೆ ಪ್ರೈಸ್ ಕಮ್ಮಿ ಆಗ್ಬೇಕು ಅಂತ ಅನ್ಸ್ತಾ ಇದೆ ನಿಮ್ಗೆ? ಅನ್ಸುತ್ತೆ. ಅಂದ್ರೆ ಗೋಲ್ಡ್ ರೇಟ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಇದರಲ್ಲಿ ಪ್ಯೂರ್ ಚಿನ್ನ ಇರುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಪ್ಯೂರ್ ಚಿನ್ನ ಅಲ್ಲ, ಪ್ಯೂರ್ ಚಿನ್ನ ಇರುತ್ತಾ? ಬೆಳ್ಳಿಗೆ
ಪಾಲಿಶ್ ಹಾಕ್ತಾರೆ 65% ಇರುತ್ತೆ. ಮೊದಲು ಕಾಪರ್ ಲೇಯರ್ ಇರುತ್ತೆ, ಅದ್ರ ಮೇಲೆ ಲೇಪನ ಮಾಡಿರ್ತಾರೆ, ಅದಾದ್ಮೇಲೆ ಗೋಲ್ಡ್ ಪಾಲಿಶ್ ಮಾಡಿರ್ತಾರೆ. ಪ್ಯೂರ್ ಜರಿ ಅಂತ ಹೇಳ್ಬೋದು, ಚಿನ್ನದ ಜರಿ ಅಂತ ಹೇಳಕ್ ಆಗಲ್ಲ ಅಲ್ವಾ? ಚಿನ್ನದ ಜರಿ ಅಂತಿಲ್ಲ. ಒಪ್ಕೋತೀರಾ ಚಿನ್ನದ ಜರಿ ಇದೆ ಅಂತ? ಇಲ್ಲ ಇಲ್ಲ ತುಂಬಾ ಜನ ಚಿನ್ನದ ಜರಿ ಅಂತ ಹೇಳ್ತಾ ಇದಾರೆ, ನಿಜನಾ? ಯಾರಿಗೂ ಚಿನ್ನ ಸಿಕ್ಕಿರುವ ಉದಾಹರಣೆ ಇಲ್ಲ. ನಾನು 3 ಸೀರೆ ಖರೀದಿಸಿದೀನಿ, ಬೆಳ್ಳಿ ಸಿಕ್ಕಿದೆ. ಬೆಳ್ಳಿನೇ. ಹೌದು, ಗೋಲ್ಡ್ ಪಾಲಿಶ್ ಗೋಲ್ಡ್ ಪಾಲಿಶ್. ಹೌದು. ಓಕೆ ಮ್ಯಾಮ್, ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ನಾವು 50 years ಸಿಲ್ಕ್ ಫ್ಯಾಕ್ಟರಿ ಹತ್ರನೇ ಇರೋ ಮನೆ ಇರೋದು. ಓ, 50 years ಇಂದ ಸಿಲ್ಕ್ ಫ್ಯಾಕ್ಟರಿ. ಅಲ್ಲೆಲ್ಲ ಮನೆ ಇರೋದು ಅಲ್ಲೇನೆ, ಸಿಲ್ಕ್ ಫ್ಯಾಕ್ಟರಿ ಅಲ್ಲೇನೆ. ಮತ್ತೆ ಕ್ಯೂ ನಿಂತ್ಕೊಳ್ತಾರಲ್ಲ ಬೆಳಗ್ಗೆ ಬಂದು, ಏನ್ ಹೇಳ್ತೀರಾ ಅದಕ್ಕೆಲ್ಲ? ಏನಂಗೇನ ಅದೊಂಥರ ಸರಿ ಇಲ್ಲ ಸರಿ ಇಲ್ಲ ಅನ್ಸುತ್ತೆ ಅಲ್ವಾ? ಮತ್ತೆ ಏನ್ ಗೊತ್ತಾ, ಅಲ್ಲಿ ಸೆಲೆಕ್ಷನ್ ಹೋಗ್ಬಿಟ್ಟು ನಾವು ಸೆಲೆಕ್ಷನ್ ಮಾಡಕ್ ಆಗೋದೇ ಇಲ್ಲ. ಸುಮ್ನೆ ಹತ್ರ ನಾವು ಇದ್ ಮಾಡ್ಕೋಬೇಕು ಆತರ. ಹೌದು. ಮತ್ತೆ ಈ ಹೈಪ್ ಮಾಡ್ತಾ ಇರಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲೆಲ್ಲ ತುಂಬಾ ಹೈಪ್ ಮಾಡ್ತಾರಲ್ಲ, ಅದೆಲ್ಲ ಏನ್ ಅನ್ಸುತ್ತೆ? ಏನನ್ಸಲ್ಲ. ಅದು ಓಕೆ ಅನ್ಸುತ್ತಾ? ಓಕೆ ಮ್ಯಾಮ್, ಆಯ್ತು. ಧನ್ಯವಾದಗಳು ನಿಮ್ಮ ಅಭಿಪ್ರಾಯಕ್ಕೆ. ಥ್ಯಾಂಕ್ ಯು. ನಿಮ್ಮ ಹೆಸರು ಹೇಳಿ. ಕಮಲಾಕ್ಷಿ. ಕಮಲಾಕ್ಷಿ, ಇಲ್ಲಿ ನೋಡ್ತಾ ಇರ್ಬೋದು, ಇದು ನೀವು ಮೈಸೂರು ಸಿಲ್ಕ್ ಸೀರೆ ಅಲ್ಲ ಅಂತ ಅನ್ಕೋಬಾರ್ದು. ಇಲ್ಲಿ ನೋಡಿ, ಬ್ಲೌಸ್ನು ಅದರಲ್ಲೇ ಕಟ್ ಮಾಡಿ ಹೊಲಿಸ್ಕೊಂಡಿದ್ದಾರೆ. ಇದು ಪ್ಯೂರ್ KSIC ಮೈಸೂರು ಸಿಲ್ಕ್ ಸೀರೆನೇ. ಮ್ಯಾಮ್, ನೀವು ವರ್ಕಿಂಗ್ ವುಮನ್ನ? ಹೌಸ್ ವೈಫು. ಮ್ಯಾಮ್, ನಿಮ್ಮ ಹತ್ರ ಎಷ್ಟು ಕಲೆಕ್ಷನ್ಸ್ ಇದೆ? ಸುಮಾರು 5-6 ಇದೆ. 5-6 ಇದೆಯಾ? ಎಷ್ಟು ವರ್ಷದಿಂದ ಕಲೆಕ್ಟ್ ಮಾಡಿದ್ದೀರಿ? ನಾನು ಒಂದು 20 ವರ್ಷದಿಂದ. 20 ವರ್ಷದಿಂದ 5-6 ಇದೆ. ಮತ್ತೆ ಇತ್ತೀಚೆಗೆ ತಗೊಂಡಿದ್ದೀರಾ? ಇತ್ತೀಚೆಗೆ ಒಂದು 4 ವರ್ಷ ಆಯ್ತು ತಗೊಂಡು. 4 ವರ್ಷ ಆಯ್ತಾ? ತಗೊಂಡು. ಹಾಂ. ಎಷ್ಟಿತ್ತು ಅವಾಗ ಇದು 3 ವರ್ಷದಿಂದ? 22. ಈಗ ತೊಗೊಳಕ್ಕಾಗಲ್ಲ ಇದನ್ನ. ಮತ್ತೆ ಕ್ವಾಲಿಟಿ ಏನನ್ಸುತ್ತೆ ನಿಮಗೆ? ಚೆನ್ನಾಗಿದೆ. ಈಗ ಬರೋ ಸೀರೆ ಚೆನ್ನಾಗಿದೆ ಅನ್ಸುತ್ತಾ? ಈಗ ಬರೋದು ಚೆನ್ನಾಗಿದೆ, ಬಟ್ 50-60 ಕೊಡ್ಬೇಕು. ಅದೇ 50-60 ಕೊಡ್ಬೇಕು. ಕೊಟ್ರೆ ಚೆನ್ನಾಗಿರೋದು ಸಿಗುತ್ತೆ. 56. ಅದೇ ಕಮ್ಮಿ, ಒಂದು 25 ಆದ್ರೆ ಸ್ವಲ್ಪ ಕಮ್ಮಿ ಅನ್ಸುತ್ತೆ. ಸ್ವಲ್ಪ ಕಮ್ಮಿ ಅನ್ಸುತ್ತೆ. ಮತ್ತೆ ಇದು ಹೈಪ್ ಬಗ್ಗೆ ಏನು ಹೇಳ್ತೀರಾ? ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಹೈಪ್ ಮಾಡ್ತಾ ಇದ್ದಾರಲ್ಲ, ನ್ಯೂಸಲ್ಲೆಲ್ಲ ಹೈಪ್ ಮಾಡ್ತಾರಲ್ಲ, ಏನು ಹೇಳ್ತೀರಾ ಅದಕ್ಕೆ? ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಕಸ್ಟಮರ್ ಇದ್ದಾರೆ ಇಲ್ಲಿ ಬ್ಲೌಸ್ ಶಾಪಲ್ಲಿ, ಅವರು ರೊಟೇರಿಯನ್ನೇ, ಅವರು ಮೈಸೂರಿನವರೇ, ಅವರು ಮೈಸೂರು ಸಿಲ್ಕ್ ಸೀರೆನೇ ಹುಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬ್ಲ್ಯಾಕ್ ಮೇಲೆ ಒಂದು ಬಾಟಲ್ ಗ್ರೀನ್, ಲೀಫ್ ಗ್ರೀನ್ದು ತುಂಬ ಒಳ್ಳೆ ಸೀರೆನ ಉಟ್ಕೊಂಡು ಬಂದಿದ್ದಾರೆ. ಒಂದು ಬ್ಯಾಚೆ ಬಂದಿದೆ, ಒಂದು ಒಳ್ಳೆ ಬ್ಲೌಸ್ನು ಕೂಡ ಹಾಕಿದ್ದಾರೆ. ತುಂಬ ಪ್ರಿಟಿಯಾಗಿ ಕಾಣಿಸ್ತಾ ಇದ್ದಾರೆ ಮೈಸೂರು ಸಿಲ್ಕ್ ಸೀರೆಯಲ್ಲಿ. ಅವ್ರ ಅಭಿಪ್ರಾಯ ಏನು, ಅವ್ರಿಗೆ ಎಷ್ಟು ಇಷ್ಟ ಮೈಸೂರು ಸಿಲ್ಕ್ ಸೀರೆ, ಮತ್ತು ಈಗಿನ ಬರೋ ಸೀರೆ ಬಗ್ಗೆ ಏನು ಹೇಳ್ತಾರೆ, ಎಷ್ಟು ಕಲೆಕ್ಷನ್ಸ್ ಇದೆ ಅವ್ರ ಹತ್ರ ಕೇಳೋಣ. ಮ್ಯಾಮ್, ನಿಮ್ಮ ಹೆಸರು? ನನ್ನ ಹೆಸರು ಶಾಂತಿ ಅಂತ. ಸೊ ಫಸ್ಟ್ ಸಾರಿನೇ ತಗೊಂಡಿದ್ದು 87ಅಲ್ಲಿ. 87ಅಲ್ಲಿ ಆವಾಗ ಒಂದು 3500ಗೆ ಅಷ್ಟು ಒಳ್ಳೆ ಸೀರೆ ಸಿಗೋದು. ಈಗ ಅದೇ ಒಂದು ಸಾರಿಗೆ ಮೋರ್ ದ್ಯಾನ್ 25,000 ಆಗತ್ತೆ ಇವಾಗ. ಸೊ ನಾನು ತಗೊಂಡಿದ್ದೀನಿ, ಅದರ ಕಂಪೇರು ಮಾಡಿದ್ದೀನಿ. ಸೇಮ್ ಕಂಪೇರ್ ಮಾಡಿದ್ದೀರಾ? ಏನನ್ಸುತ್ತೆ ಕಂಪೇರ್ ಮಾಡಿದಾಗ? ಮುಂಚೆ ಬರೋದು ಸ್ವಲ್ಪ ತಿಕ್ಕಾಗಿ ವೆಯ್ಟ್ ಇರ್ತಾ ಇತ್ತು, ಈಗ ಲೈಟ್ ವೆಯ್ಟ್ ಆಗ್ಬಿಟ್ಟಿದೆ ಸ್ವಲ್ಪ. ಮತ್ತೆ ಎಷ್ಟು ಕಲೆಕ್ಷನ್ಸ್ ಇದೆ ಮೇಡಮ್ ನಿಮ್ಮ ಹತ್ರ? ನೀವು ಮೋರ್ ದ್ಯಾನ್ 20 ಇರ್ಬೋದು. ಮೋರ್ ದ್ಯಾನ್ 20 ಇದೆ. ಮತ್ತೆ ನೀವು ವರ್ಕಿಂಗ್ ವುಮನ್ನ ಇಲ್ಲ ರಿಟೈರ್ಡಾ? ಹೌಸ್ ವೈಫಾ? ಏನಕ್ಕೆ ಈ ಸೀರೆಗಳು ತುಂಬ ಇಷ್ಟ ನಿಮಗೆ? ಈಸಿ ಟು ವೇರ್, ಕಂಫರ್ಟಬಲ್ ಆಗಿರ್ತೀನಿ. ನಮ್ಮ ಮೈಸೂರಿಗೆ ಮೈಸೂರು ಸಿಲ್ಕ್ ಸೀರೆ ಅಂದರೆ ಇಷ್ಟ. ಮತ್ತು ಇವಾಗೆಲ್ಲ ತುಂಬ ಹೈಪ್ ಮಾಡಿ ರೇಟ್ನ ಜಾಸ್ತಿ ಮಾಡಿದಾರಲ್ಲ, ಮತ್ತು ತಿಂಗಳಿಗೆ ಜಾಸ್ತಿ ಆಗ್ತಾ ಇದೆಯಲ್ಲ ರೇಟು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹೌದು, ಜನರು ಎಲ್ಲರೂ ಅದನ್ನೇ ಇಷ್ಟಪಟ್ಟು ತಗೋಬೇಕು ಅಂತ ಹೋಗ್ತಾ ಇದ್ದಾರೆ. ಸೊ ರೇಟ್ ಜಾಸ್ತಿ ಆಗ್ತಾ ಇದೆ. ಅದೇ ಹೈಪ್ ಮಾಡ್ತಿರೋದು ಏನನ್ಸುತ್ತೆ ನಿಮಗೆ? ಹೈಪ್ ಮಾಡ್ತಿರೋ ಎಲ್ಲರೂ ಬೇಕು, ಅದನ್ನೇ ಬೇಕು, ಚೆನ್ನಾಗಿದೆ ಅಂತ ತಗೊಳ್ತಾ ಇದ್ದಾರೆ, ಅದಕ್ಕೆ ಹೈಪ್ ಆಗ್ತಾ ಇದೆ. ನೋಡ್ತಾ ಇದ್ದೀರಾ, ನಿಮ್ಮ ಅಭಿಪ್ರಾಯ, ಒಬ್ಬೊಬ್ರದ್ದು ಅಭಿಪ್ರಾಯ ಒಂದೊಂದು ಥರ ಇದೆ ಇಲ್ಲಿ. ಇವರ ಅಭಿಪ್ರಾಯನ ಹೇಳಿದ್ದಾರೆ ಅವರು. ಅವ್ರಿಗೆ ಧನ್ಯವಾದಗಳನ್ನ ತಿಳಿಸೋಣ.